ಮಣ್ಣಿನೊಂದಿಗೆ ಮಣ್ಣಾಗಿ ಜಗದ ಬಾಳಿಗೆ ಕಣ್ಣಾಗಿ ದುಡಿಯುವ ಜೀವ ಸಣ್ಣಾಗಿ ನಿಂತಿದೆ ದೇಶಕ್ಕೆ ಬೆನ್ನಾಗಿ. ರೈತನ ಕೃಷಿ ದಾರಿ ತಪ್ಪಿದ್ರೆ ಮತ್ಯಾವುದು ಸರಿಯಾಗಲು ಅವಕಾಶವಿರುವುದಿಲ್ಲ ಎಂದಿದ್ದಾರೆ ಎಂಎಸ್ ಸ್ವಾಮಿನಾಥನ್. ಇದು ಕೃಷಿ ರಂಗದ ಹೊಸತನದ ಕಾರ್ಯಕ್ರಮ. ನಾನು ವನಿತಾ ಪರ್ಸನ್ನವರ್. ಅಡಿಕೆ ತೋಟದಲ್ಲಿ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ಸಂಶೋಧನೆ ಮಾಡೋದಕ್ಕೆ ನಮ್ಮ ತಂಡ ನೆಲಮಂಗಲ ತಾಲೂಕಿನ ಬರದಿ ಗ್ರಾಮದ ಒಂದು ಅಡಿಕೆ ತೋಟಕ್ಕೆ ಹೋಗಿದ್ರು. ಅಲ್ಲಿ ಮಣ್ಣಿನ ಗುಣಗಳು, ಮಣ್ಣಿನಿಂದ ಬೆಳೆಗೆ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ಒಂದು ಸಾಕ್ಷ್ಯಚಿತ್ರವನ್ನ ಮಾಡಿದ್ರು. ಬೆಂಗಳೂರಿನಿಂದ 40 ಕಿಲೋಮೀಟರ್ ದೂರದಲ್ಲಿರುವ ರಾಜಣ್ಣ ಅವರ ಅಡಿಕೆ ತೋಟದ ಸಾಕ್ಷ್ಯಚಿತ್ರದ ಒಂದು ತುಣುಕು ನಿಮ್ಮ ಮುಂದೆ. ಕೃಷಿಕರೊಂದಿಗೆ ಚರ್ಚೆಗಿಳಿದ ತಂಡದ ಮುಖ್ಯಸ್ಥರು, ಕೃಷಿ ತಜ್ಞರು ಆದ ಡಾಕ್ಟರ್ ಕೆಆರ್ ಹುಲ್ಲುನಾಚೇಗೌಡರು ಮೊದಲು ಕೃಷಿಕರೊಂದಿಗೆ ತೋಟದಲ್ಲಿ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ಚರ್ಚಿಸಿದ್ರು. ಬೆಳೆ ಆರೋಗ್ಯವಾಗಿರಲು ಮಣ್ಣು ಕಾರಣ, ಬೆಳೆ ಅನಾರೋಗ್ಯವಾಗಿರಲು ಮಣ್ಣೇ ಕಾರಣ. ಹೀಗಾಗಿ ಬೆಳೆಯ ಆರೋಗ್ಯ ನೋಡುವ ಮೊದಲು ಮಣ್ಣಿನ ಆರೋಗ್ಯ ನೋಡಬೇಕಾಗುತ್ತೆ. ಕೃಷಿ ಸಂಪನ್ಮೂಲ ವ್ಯಕ್ತಿ ಬಿಂದು ಈ ಬಗ್ಗೆ ಪ್ರಾಯೋಗಿಕವಾಗಿ ತಿಳಿಸಿಕೊಟ್ರು. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನೆಲಮಂಗಲ ತಾಲೂಕಿನ ಒಂದು ಗ್ರಾಮದಲ್ಲಿದ್ದೀವಿ. ಇಲ್ಲಿ 3.5 ಎಕರೆಯಲ್ಲಿ ಅಡಿಕೆನ ಬೆಳ್ಕೊಂಡಿದ್ದಾರೆ. ಇಲ್ಲಿ ಯಾವ ರೀತಿ ಬೆಳ್ಕೊಂಡಿದ್ದಾರೆ ಮತ್ತು ಈ ಒಂದು ತೋಟದಲ್ಲಿ ಏನೇನು ತಪ್ಪಾಗಿದೆ ಅಂತ ಎಲ್ಲ ನಾವು ವೈಜ್ಞಾನಿಕವಾಗಿ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ಬೆಳೆ ಬೆಳಿಬೇಕು ಅಂದರೆ ಮುಖ್ಯವಾಗಿರೋದೇನು? ಅದು ಬಂದು ಮಣ್ಣು. ಸೊ ಹಾಗಾದರೆ ಈ ಒಂದು ತೋಟದಲ್ಲಿ ಮಣ್ಣು ಯಾವ ರೀತಿ ಇದೆ, ಮಣ್ಣು ಹೆಲ್ದಿ ಆಗಿದೆಯಾ, ಮಣ್ಣು ಫಲವತ್ತಾಗಿದೆಯಾ ಎಲ್ಲ ಫಸ್ಟಲ್ಲಿ ನೋಡ್ಕೊಂಡು ಹೋಗೋಣ. ಸೊ ಮಣ್ಣು ನೀವು ನೋಡ್ತಿರ್ಬೋದು, ಇಲ್ಲಿ ನಾನು ನಡೆದಾಡ್ತಿದ್ದೀನಿ. ಈ ಮಣ್ಣು ಮೃದು ಆಗಿದೆಯಾ ಅಥವಾ ಹಾರ್ಡ್ ಆಗಿದೆಯಾ ನೀವೇ ನೋಡ್ಬೋದು. ಸೊ ಇಲ್ಲಿ ನಡೀತಿದ್ರೆ ನಾವು ಕಲ್ಲು ಮೇಲೆ ನಡೆದಂಗೆ ಆಗ್ತಿದೆ, ಸಾಫ್ಟ್ ಆಗಿಲ್ಲ. ಯಾಕೆ ಈ ರೀತಿ ಆಗಿರ್ಬೋದು? ಇಲ್ಲಿ ನೀವು ನೋಡ್ತಿರ್ಬೋದು ನೀರು ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿ. ಹಾಗೆ ಇಲ್ಲಿ ಡ್ರಿಪ್ ಇರಿಗೇಷನ್ ಸಹ ಕೊಟ್ಟಿದ್ದಾರೆ, ಆದರೂ ಸಹ ನೀರು ನಿಂತ್ಕೊಂಡಿದೆ. ಇಲ್ಲಿ ಯಾಕಿರ್ಬೋದು? ನೀರಲ್ಲಿ ಈ ಮಣ್ಣಲ್ಲಿ ನೀರು ಇಂಗ್ತಿದೆಯಾ? ಇಲ್ಲ. ನೋಡ್ತಿರ್ಬೋದು. ಯಾಕಂತಂದರೆ ಇಲ್ಲಿ ಮಣ್ಣು ಎಷ್ಟು ಹಾರ್ಡ್ ಆಗಿದೆ ಅಂತ. ಒಂದು ಕ್ಲಾಡ್ ಫಾರ್ಮೇಷನ್ ಆಗಿದೆ. ಹಾಗೆ ಕ್ಲಾಡ್ನ ನಾವು ಬ್ರೇಕ್ ಮಾಡೋಕ್ಕೂ ಆಗ್ತಿಲ್ಲ, ಅಷ್ಟು ಹಾರ್ಡ್ ಆಗಿದೆ ಈ ಸಾಯಿಲು. ಸೊ ಹಾಗಾಗಿ ನಾವು ಕೈಯಲ್ಲೇ ಬ್ರೇಕ್ ಮಾಡೋಕ್ಕಾಗ್ತಿಲ್ಲ. ಸೊ ನೀರು ಯಾವ ರೀತಿ ಇಂಗ್ಬೋದು? ಯಾವುದು ಫೋರ್ಸ್ ಇದ್ರ ಒಳಗಡೆ ಓಪನ್ ಆಗಿಲ್ಲ. ಸೊ ಇಲ್ಲಿ ನೀರು ಇಂಗಕ್ಕೂ ಆಗ್ತಿಲ್ಲ. ಸರ್ ಇಲ್ಲಿ ಸ್ವಲ್ಪ ಅಗದು ತೋರಿಸಿ ಮಣ್ಣು ಯಾವ ರೀತಿ ಇದೆ ಅಂತ. ಇಲ್ಲಿ ನೋಡ್ತಿರ್ಬೋದು ನೀವು ಎರೆಹುಳುಗಳನ್ನ. ಇಷ್ಟು ಅಗದ್ರೂ ಸಹ ನಮಗೆ 1ರಿಂದ 2 ಎರೆಹುಳುಗಳಿದೆ. ಅದು ತುಂಬ ಹಳೇದು, ಅಂದರೆ ಇದ್ರದ್ದು ನೆಕ್ಸ್ಟ್ ಜನ್ರೇಷನ್ನು ಬಂದಿಲ್ಲ. ದೊಡ್ಡ ದೊಡ್ಡ ಎರೆಹುಳುಗಳು ಮಾತ್ರ ಕಂಡು ಬರ್ತಿದೆ. ಇಲ್ಲಿ ಇದಕ್ಕೆ ಕಾರಣ ಏನು ಅಂತಂದರೆ, ಇಲ್ಲಿ ಸಾಯಿಲ್ ಬಯಾಲಜಿಕಲ್ ಪ್ರಾಪರ್ಟೀಸ್ ಅಂತ ಏನು ಹೇಳ್ತೀವಿ, ಅಂದರೆ ಜೈವಿಕ ಗುಣಗಳು ಇಲ್ಲಿ ಎರೆಹುಳುಗಳು ತುಂಬ ಕಡಿಮೆ ಸಂಖ್ಯೆಯಲ್ಲಿದೆ. ಕಾರಣ ಏನು ಅಂತಂದರೆ ಇಲ್ಲಿ ನೀರು ನಿಂತ್ಕೊಂಡು ಯಾವುದೇ ಒಂದು ಗಾಳಿ ಆಡದೇ ಇರೋ ರೀತಿ ಆಗಿದೆ. ಸೊ ಇಲ್ಲಿ ಏನು ಮಾಡಬೇಕು ಫಸ್ಟು ಅವರು ಅಂತಂದರೆ ನೀರನ್ನ ಕಡಿಮೆ ಕೊಡ್ಕೋಬೇಕು. ಅಂದರೆ ಇಲ್ಲಿ ಬೇರು ಸಹ ನೋಡ್ಬೋದು, ಇಲ್ಲಿ ಯಾವುದು ತಂತು ಬೇರುಗಳಿಲ್ಲ, ಬರೀ ದೊಡ್ಡ ದೊಡ್ಡ ಬೇರುಗಳು ಮಾತ್ರ ಇದ್ದಾವೆ. ಈ ಥರ ಬೇರುಗಳಿಂದ ಪೋಷಕಾಂಶಗಳು ಹೀರ್ಕೊಳ್ಳೋಕ್ಕಾಗಲ್ಲ. ಇಲ್ಲಿ ಚಿಕ್ಕ ಚಿಕ್ಕ ಬೇರುಗಳು ಬರ್ತವೆ. ಸೊ ಆ ರೀತಿ ಬೇರುಗಳು ಹೆಚ್ಚಾಗಿ ಇದ್ದರೆ ಈ ರೀತಿಯ ಬೇರುಗಳು ಹೆಚ್ಚಾಗಿದ್ದರೆ ಆವಾಗ ಪೋಷಕಾಂಶಗಳು ನೀಟಾಗಿ ಹೀರ್ಕೊಳ್ಳೋಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ನೀವು ಎಷ್ಟೇ ಪೋಷಕಾಂಶಗಳು ಮಣ್ಣಿಗೆ ಕೊಟ್ಟರೂ ಸಹ ಗಿಡಗಳು ಪೋಷಕಾಂಶಗಳನ್ನ ಹೀರ್ಕೊಳ್ಳೋಕ್ಕಾಗಲ್ಲ.
ಮತ್ತು ಇಲ್ಲಿ ಏನು ಅಂತಂದರೆ ಇಷ್ಟು ನೀರಿದ್ದರೆ ನಾವು ಇಲ್ಲಿ ಜೈವಿಕ ಗುಣಗಳು ಏನಕ್ಕೆ ಡೆವಲಪ್ ಆಗಲ್ಲ ಅಂತಂದರೆ ಈ ಒಂದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಥವಾ ಸೂಕ್ಷ್ಮಾಣು ಜೀವಿಗಳು ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಗಾಳಿ ಆಡೋಕ್ಕಾಗದೆ ಅದ್ರ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇಲ್ಲಿ ಮೊದಲೇದಾಗಿ ಅವರು ನೀರಿನ ನಿರ್ವಹಣೆಯನ್ನು ಸರಿಯಾಗಿ ಮಾಡ್ಕೋಬೇಕು. ಅವ್ರು ಇಲ್ಲಿ ಹೇಳಿದ್ರು ಆವಾಗಲೇ 4 ಅವರ್, ಬೆಳಗ್ಗೆ 4 ಅವರು, ಸಂಜೆ 4 ಅವರ್ ನೀರು ಕೊಡ್ತಿದ್ದಾರೆ. ಈ ಗಿಡಗಳಿಗೆ ಅಷ್ಟು ಅವಶ್ಯಕತೆ ಇದೆಯಾ? ಇಲ್ಲ. ಯಾಕಂತಂದರೆ ಬೇರುಗಳು ಅದಕ್ಕೆ ಎಷ್ಟು ಬೆಳವಣಿಗೆಗೆ ಬೇಕೋ ಅಷ್ಟು ಮಾತ್ರ ನೀರನ್ನ ಹೀರ್ಕೊಳ್ಳುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು, ಒಂದೊಂದು ಇಂಟರ್ನೋಡಲ್ ಅಂದರೆ ಬ್ಯಾಂಡ್ ಡಿಸೀಸ್ ಅಂತ ಹೇಳ್ತೀವಿ, ಅಂದರೆ ಹಿಡಿಮುಂಡಿಗೆ ರೋಗ. ಹಿಡಿಮುಂಡಿಗೆ ರೋಗದ ಮೊದಲೇ ಸಿಂಪ್ಟಮ್ ಏನು ಅಂತಂದರೆ ಇಂಟರ್ನೋಡಲ್ ಲೆಂತು ಚಿಕ್ಕದಾಗ್ತಾ ಬರುತ್ತೆ. ಸೊ ಇದಕ್ಕೆ ಕಾರಣ ಏನು ಅಂತಂದರೆ ಮಣ್ಣಿನ ಗುಣಗಳು, ಈ ಜೈವಿಕ ಗುಣಗಳಾಗಿರಬಹುದು ಅಥವಾ ಭೌತಿಕ ಗುಣಗಳಾಗಿರ್ಬೋದು, ರಾಸಾಯನಿಕ ಗುಣಗಳು ಚೆನ್ನಾಗಿಲ್ದಾಗ ಏನಾಗುತ್ತೆ, ಈ ಹಿಡಿಮುಂಡಿಗೆ ರೋಗ ಬರುತ್ತೆ. ಇಲ್ಲಿ ಅದಕ್ಕೆ ಬೆಸ್ಟು ನಿಮಗೆ ಸಿಂಪ್ಟಮ್ ಅಂತಂದರೆ ಇಂಟರ್ನೋಡಲ್ ಲೆಂತು ಕಡಿಮೆ ಆಗಿರೋದು. ಇಲ್ಲಿ ನೋಡಿ, ಇದು ಹಿಡಿಮುಂಡಿಗೆ ರೋಗ ಬಂದಿರೋವಂಥ ಒಂದು ಗಿಡ. ನಾರ್ಮಲ್ ಆಗಿರೋ ಗಿಡನ ನೋಡಿ, ಅದರಲ್ಲಿರೋವಂತಹ ಒಂದು ಇಂಟರ್ನೋಡಲ್ ಲೆಂತ್ ಅಂದರೆ ಇದು ಒಂದು ಲೈನಿಂದ ಇನ್ನೊಂದು ಲೈನಿಗೆ ಎಷ್ಟು ಡಿಫ್ರೆನ್ಸ್ ಇದೆ, ಇದು ತುಂಬ ಚಿಕ್ಕಕ್ಕಿದೆ, ಅದ್ರಲ್ಲಿ ತುಂಬ ಜಾಸ್ತಿ ಇದೆ. ಸೊ ಇದು ನೋಡಿದ ತಕ್ಷಣ ನಾವು ಹೇಳ್ಬೋದು ಇದರಲ್ಲಿ ಹಿಡಿಮುಂಡಿಗೆ ರೋಗ ಇದೆ ಅಂತ ಹೇಳಿಬಿಟ್ಟು. ಸೊ ಹಿಡಿಮುಂಡಿಗೆ ರೋಗ ಅಂತಂದರೆ ಇದು ಒಂದು ರೋಗ ಅಲ್ಲ. ಏನಕ್ಕಾಗುತ್ತೆ ಅಂತ ಅಂದರೆ ಫಿಸಿಯಾಲಜಿಕಲ್ ಡಿಸಾರ್ಡರ್. ಅಂದರೆ ಇದು ಯಾವುದೇ ಒಂದು ಸೂಕ್ಷ್ಮಾಣು ಜೀವಿಯಿಂದ ಬರೋದಲ್ಲ, ಕೀಟಗಳಿಂದ ಬರೋದಲ್ಲ, ಇದು ಮಣ್ಣಿನಿಂದ ಅತಿ ಹೆಚ್ಚಾಗಿ ನೀರು ಕೊಡೋದ್ರಿಂದ ಈ ರೀತಿ ಮಾಡಿದಾಗ ಹಿಡಿಮುಂಡಿಗೆ ರೋಗ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಮಣ್ಣಿನ ಗುಣ ಕೆಲವೊಂದು ಕಡೆ ಚೆನ್ನಾಗಿ ಅವ್ರು ಮೇಂಟೈನ್ ಮಾಡಿಲ್ಲ ಅಂತ ನಾವು ನೋಡ್ಬೋದು. ಸೊ ಇದಕ್ಕೆ ನಾವೇನು ಮಾಡ್ಕೋಬೇಕು, ಈ ಒಂದು ಮಣ್ಣಿನಲ್ಲಿ ಜೈವಿಕ ಶಕ್ತಿನ ಹೆಚ್ಚು ಮಾಡ್ಕೋಬೇಕು, ನೀರನ್ನ ಅತಿ ಹೆಚ್ಚಾಗಿ ಕೊಡ್ತಿರೋದನ್ನ ಕಡಿಮೆ ಮಾಡ್ಕೋಬೇಕು. ಆವಾಗ ಏನಾಗುತ್ತೆ, ಈ ಒಂದು ಫಿಸಿಯಾಲಜಿಕಲ್ ಡಿಸಾರ್ಡರ್ ಅಂತ ಹಿಡಿಮುಂಡಿಗೆ ರೋಗ ಬಂದಿದೆ ಅಲ್ವಾ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಇದಕ್ಕೆ ನೀವು ಯಾವುದೇ ಒಂದು ಸ್ಪ್ರೇಸ್ ಮಾಡಿದ್ರೂ ಕಡಿಮೆ ಆಗಲ್ಲ, ಅಥವಾ ಯಾವುದೇ ಒಂದು ಕೆಮಿಕಲ್ಸ್ ಹಾಕಿದ್ರೂ ನಿಮಗೆ ಕಡಿಮೆ ಆಗಲ್ಲ. ಅದು ನೀವು ಮಣ್ಣಿನ ಗುಣಗಳನ್ನ ಚೆನ್ನಾಗಿ ಮಾಡ್ಕೊಂಡಾಗ ಮಾತ್ರ ಈ ಒಂದು ಗಿಡ ಅಭಿವೃದ್ಧಿ ಆಗೋಕ್ಕೆ ಕಾರಣ ಆಗುತ್ತೆ. ಮತ್ತು ಇಲ್ಲಿ ನೋಡ್ತಿರ್ಬೋದು ನೀವು, ಹಿಡಿಮುಂಡಿಗೆ ಬಂದಿರೋವಂಥ ರೋಗ ಗರ್ಭ ಯಾವ ರೀತಿ ಇದೆ, ಅಷ್ಟು ಹೆಲ್ದಿಯಾಗಿಲ್ಲ, ಇನ್ನೂ ನೀಟಾಗಿ ಕಚ್ಕೊಂಡು ಇಲ್ಲ. ಅದೇ ನೀವು ಹಿಡಿಮುಂಡಿಗೆ ಬರದೇ ಇರೋ ಒಂದು ಗಿಡಗಳನ್ನ ನೋಡಿದ್ರೆ ಅಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಗರ್ಭ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇಲ್ಲಿ ಫಿಸಿಯಾಲಜಿಕಲ್ ಡಿಸಾರ್ಡರ್ ಆದಾಗ ಏನಾಗಿರುತ್ತೆ ಅಂತಂದರೆ ಇದಕ್ಕೆ ಸರಿಯಾಗಿ ಯಾವುದೇ ಒಂದು ಪೋಷಕಾಂಶಗಳು ಸಿಗದೆ ಇರೋ ಕಾರಣ ಇದರ ಬೆಳವಣಿಗೆ ನೀಟಾಗಿ ಆಗ್ತಿರಲ್ಲ. ಸೊ ಹಾಗಾಗಿ ಆ ಒಂದು ಗರ್ಭ ಕಚ್ಕೊಳ್ಳೋದು ಏನಾಗುತ್ತೆ, ತಡವಾಗುತ್ತೆ, ಅಥವಾ ಒಂದೊಂದು ಸರಿ ಗರ್ಭ ಸಹ ಕಚ್ಕೊಳ್ಳಲ್ಲ. ಎಷ್ಟೋ ಒಂದು ತೋಟಗಳಲ್ಲಿ ಏನಾಗಿರುತ್ತೆ ಅಂತಂದರೆ ಯಾವುದೋ ರೋಗ ಬಂದಿದೆ ಅಂತ ಅಂದ್ಕೊಂಡಿರ್ತಾರೆ, ಆದರೆ ಹಿಡಿಮುಂಡಿಗೆ ರೋಗ ಬಂದು ಅಲ್ಲಿ ಯಾವುದೇ ಒಂದು ಇಳುವರಿ ಕಾಣ್ತಾ ಇರಲ್ಲ. ಸೊ ಇದಕ್ಕೋದು ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ನಾವು ಹೇಳ್ಬೋದು. ಈ ಮಣ್ಣು ಮೇಲೆ ನಡೀತಿದ್ರೆ ಗೊತ್ತಾಗ್ತಿದೆ ಮಣ್ಣು ಎಷ್ಟು ಹಾರ್ಡಾಗಿದೆ. ಅಂದರೆ ಇಲ್ಲಿನ ಭೌತಿಕ ಗುಣಗಳು, ಅಂದರೆ ಮಣ್ಣಿನ ಭೌತಿಕ ಗುಣಗಳು ಸರಿಯಾಗಿಲ್ಲ ಅಂತ ಅರ್ಥ. ಮಣ್ಣಿನ ಭೌತಿಕ ಗುಣಗಳು ಅಂದರೆ ಯಾವುದು? ಒಂದು, ಮಣ್ಣಿನ ರಚನೆ ಯಾವ ರೀತಿಯಾಗಿರುತ್ತೆ, ಮಣ್ಣಿನ ಸ್ವರೂಪ ಯಾವ ರೀತಿ ಇದೆ, ಹಾಗೆ ಮಣ್ಣಿನ ಪೊರಾಸಿಟಿ ಅಂದರೆ ಮಣ್ಣಿನಲ್ಲಿ ರಂಧ್ರಗಳು ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳೋದು. ಸೊ ಇಲ್ಲಿ ಮಣ್ಣಿನ ರಂಧ್ರಗಳನ್ನ ನಾವು ಅತಿ ಹೆಚ್ಚಾಗಿ ನೋಡೋಣ. ಯಾಕಂತಂದರೆ ಮಣ್ಣಿನಲ್ಲಿ ಗಾಳಿ ಆಡೋದು ಅಥವಾ ನೀರು ಹಿಡ್ಕೊಳ್ಳೋ ಶಕ್ತಿ ಚೆನ್ನಾಗಿದ್ದರೆ ಅದಕ್ಕೆ ಗಿಡಗಳಿಗೆ ಪೋಷಕಾಂಶಗಳು ಚೆನ್ನಾಗಿ ಹೋಗುತ್ತೆ. ನಾವಿಲ್ಲಿ ಪೊರಾಸಿಟಿ ನೋಡ್ಬೋದು, ಈ ಮಣ್ಣಲ್ಲಿ ನೋಡ್ಬೋದು ನೀವು ಎಷ್ಟು ಗಟ್ಟಿಯಾಗಿದೆ ಅಂತ. ಹಾಗೆ ಈ ಒಂದು ಮಣ್ಣಿನ ರಚನೆ, ಕ್ಲಾಡ್ ಫಾರ್ಮೇಷನ್ ಅಥವಾ ಈ ಥರ ಆದರೆ ಇಲ್ಲಿ ಯಾವುದೇ ಒಂದು ಪೋರ್ಸ್ ಅಥವಾ ರಂಧ್ರಗಳು ಚೆನ್ನಾಗಿ ಇಲ್ಲ ಅಂತ ಅರ್ಥ. ಹಾಗೆ ಇದು ಕಾಂಪ್ಯಾಕ್ಟ್ ಆಗಿದೆ ಸಾಯಿಲ್ ಅಂತಂದರೆ ತುಂಬ ಗಟ್ಟಿಯಾಗಿದೆ ಅಂತ ಅರ್ಥ. ಸೊ ಈ ರೀತಿ ಇದ್ದಾಗ ನೋಡಿ, ಈ ಒಂದು ಪೋರ್ಸ್ಗಳ ಮುಖಾಂತರ ಏನಾಗುತ್ತೆ, ಬೇರುಗಳು ಒಳಗಡೆ ಹೋಗಿ ಅದ್ರ ಒಳಗಡೆ ಇರೋಂತಹ ಪೋಷಕಾಂಶಗಳನ್ನ ಹೀರ್ಕೊಳ್ಳುತ್ತೆ. ಬಟ್ ಇಲ್ಲಿ ಇಷ್ಟು ಗಟ್ಟಿಯಾಗಿರೋ ಕಾರಣ ಬೇರುಗಳು ಸಹ ಒಳಗೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಸೊ ಬೇರುಗಳು ಒಳಗಡೆ ಹೋಗೋಕ್ಕೆ ಸಾಧ್ಯ ಆಗದಿರೋ ಕಾರಣ ಅಲ್ಲಿ ಪೋಷಕಾಂಶಗಳ ಕೊರತೆ ಅಂತ ಏನು ಹೇಳ್ತೀವಿ ಅದು ಹೆಚ್ಚಾಗ್ತಾ ಹೋಗುತ್ತೆ. ಇವಾಗ ನೋಡಿ, ನಮ್ಮ ಕೈಯಿಂದನೇ ಇದು ಬ್ರೇಕ್ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ಬೇರುಗಳು ಯಾವ ರೀತಿ ಒಳಗಡೆ ಹೋಗೋಕ್ಕೆ ಸಾಧ್ಯ? ಸೊ ಈ ರೀತಿ ಒಳಗಡೆ ಹೋಗೋಕ್ಕೆ ಸಾಧ್ಯ ಆಗದಿರೋ ಕಾರಣ ಅಲ್ಲಿ ನೀವು ನೋಡಿದ್ರೆ, ನಾನು ಆವಾಗಲೇ ಹಿಡಿಮುಂಡಿಗೆ ತೋರಿಸಿದೆ, ಅಲ್ಲಿ ಯಾವುದೇ ಒಂದು ಪೋಷಕಾಂಶಗಳು ದೊರಕದೆ ಆ ಒಂದು ಇಂಟರ್ನೋಡಲ್ ಲೆಂತ್ ಅಂತ ನಾವೇನು ಹೇಳ್ತೀವಿ ಅದು ಕಡಿಮೆ ಆಗಿದೆ. ಸೊ ಹಾಗಾಗಿ ಇದಕ್ಕೆ ಮೊದಲನೇ ಕಾರಣ ಅಂತಂದರೆ ನಾನು ಆವಾಗಲೇ ಹೇಳಿದೆ, ನೀರು ಅತಿ ಹೆಚ್ಚಾಗಿ ಕೊಡ್ತಿದ್ದಾರೆ ಅಂತ. ಸೊ ಅದನ್ನು ಕಡಿಮೆ ಮಾಡ್ಕೋಬೇಕು. ಮತ್ತು ಹೆಚ್ಚು ಈ ಕೃಷಿ ತ್ಯಾಜ್ಯಗಳು ಇಲ್ಲಿ ಏನು ಬಿದ್ದಿದೆ ಅದನ್ನು ಅವ್ರು ಗಿಡದ ಸುತ್ತ ಅಥವಾ ಆ ಒಂದೊಂದು ಗಿಡಗಳ ಸುತ್ತನೂ ಅತಿ ಹೆಚ್ಚಾಗಿ ಬೆಳ್ಕೊಂಡಿದ್ರೆ ಅಥವಾ ಹಾಕ್ಕೊಂಡಿದ್ರೆ ಅವ್ರಿಗೆ ಅಲ್ಲಿ ಮಣ್ಣು ಚೆನ್ನಾಗಿರ್ತಿತ್ತು. ಇನ್ನೊಂದೇನು ಅಂತಂದರೆ ಇಲ್ಲಿ ಕಳೆಗಳನ್ನ ನೋಡ್ಬೋದು, ಅತಿ ಹೆಚ್ಚಾಗಿ ಕಳೆ. ಇಲ್ಲಿ ಟ್ರ್ಯಾಕ್ಟರ್ ಹೊಡ್ಸ್ಕೊಂಡಿರೋ ಕಾರಣ ಅವ್ರಿಗೆ ಕಳೆಗಳಿಲ್ಲ. ಇಲ್ಲಿ ನೋಡ್ಬೋದು ನೀವು,
ಅಂದರೆ ಹುಲ್ಲಿನ ಜಾತಿಯ ಒಂದು ಏನು ಕಳೆ ಅಂತ ಏನು ಹೇಳ್ತೀವಿ, ಹುಲ್ಲಿನ ಜಾತಿಯ ಕಳೆಗಳು ಅವು ಹೆಚ್ಚಾಗಿ ಇದ್ದಾವೆ ಇಲ್ಲಿ, ಹುಲ್ಲಿನ ಜಾತಿಯ ಎಲೆಗಳು ಅಥವಾ ಕಳೆಗಳು. ಸೊ ಇವು ಏನು ಮಾಡ್ತವೆ, ಹುಲ್ಲಿನ ಜಾತಿಯ ಕಳೆಗಳು ಇವು ಅತಿ ಹೆಚ್ಚಾಗಿ ಪೋಷಕಾಂಶಗಳನ್ನ ಹೀರ್ಕೊಳ್ಳುತ್ತೆ. ಅಂದರೆ ನೀವು ಇದಕ್ಕೆ ಪೋಷಕಾಂಶಗಳನ್ನ ಕೊಟ್ಟಿರ್ತೀರಾ, ಈ ಗಿಡಗಳು ಪೋಷಕಾಂಶಗಳನ್ನ ಹೀರ್ಕೊಳ್ಳೋ ಬದಲು ಈ ಒಂದು ಕಳೆಗಳು ಅಂತ ನಾವೇನು ಹೇಳ್ತೀವಿ ಅವು ಅತಿ ಹೆಚ್ಚಾಗಿ ಬಳಸ್ಕೊಂಡಾಗ ಇದಕ್ಕೆ ಪೋಷಕಾಂಶಗಳ ಕೊರತೆ ಉಂಟಾಗುತ್ತೆ. ನೀವೆಲ್ಲರೂ ಹೇಳ್ಬೋದು ಇದನ್ನು ಮಲ್ಚಿಂಗ್ ಮಾಡ್ಕೋಬಹುದಾ ಅಂತ. ಸೊ ಇಲ್ಲಿ ಮಲ್ಚಿಂಗ್ ಮಾಡ್ಕೊಂಡ್ರೆ ಏನು ಅಂತಂದರೆ, ಈ ಹುಲ್ಲಿನ ಜಾತಿಯ ಗಿಡಗಳು ಏನಿದ್ದಾವೆ ಅದನ್ನು ಮಲ್ಚಿಂಗ್ ಮಾಡ್ಕೊಂಡ್ರಿ ಅಂತಂದರೆ ಇದರಲ್ಲಿ ನ್ಯೂಟ್ರಿಯೆಂಟ್ ಬಯೋಮಾಸಲ್ಲಿ ನ್ಯೂಟ್ರಿಯೆಂಟ್ ಅವೈಲೇಬಿಲಿಟಿ ತುಂಬ ಕಡಿಮೆ ಇರುತ್ತೆ. ಅದನ್ನು ಹೊರತುಪಡಿಸಿ ನೀವು ಅಲ್ಲಿ ಏನು ಮಾಡ್ಕೋಬಹುದು ಅಂತಂದರೆ ದ್ವಿದಳ ಧಾನ್ಯಗಳ ಬೆಳೆಗಳನ್ನು ಅಂತರ್ ಬೆಳೆಗಳಾಗಿ ನೀವು ಬೆಳ್ಕೋಬೋದು. ಅಂತಂದರೆ ದ್ವಿದಳ ಧಾನ್ಯಗಳು ಯಾವುದು ಅಂತಂದರೆ ವೆಲ್ವೆಟ್ ಬೀನ್ಸ್ ಆಗಿರಬಹುದು, ಅಥವಾ ಹಸಿರೆಲೆ ಗೊಬ್ಬರದ ಈ ಒಂದು ಸನೆಂಪ್ ಅಂತ ಹೇಳ್ತೀವಿ, ಅಥವಾ ಡಯಾಂಚ ಅಂತ ಹೇಳ್ತೀವಿ, ಅಥವಾ ಇನ್ನಿತರೆ ಬೀನ್ಸ್ ಆ ಥರ ಇರುವಂತಹ ಬೆಳೆಗಳನ್ನ ನೀವು ಇಲ್ಲಿ ಅಂತರ್ ಬೆಳೆಗಳನ್ನಾಗಿ ಮಾಡಿಕೊಂಡಾಗ ಈ ಒಂದು ಕಳೆಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಜೊತೆಗೆ ಇದಕ್ಕೆ ಬೇಕಾಗಿರುವಂತಹ ಒಂದು ಆರ್ಗ್ಯಾನಿಕ್ ಮೆನ್ಯೂರ್ ಅಥವಾ ಆರ್ಗ್ಯಾನಿಕ್ ಮ್ಯಾಟರ್ ಅಂತ ಏನು ಹೇಳ್ತೀವಿ ಅದನ್ನು ಹಾಕೋಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಇಲ್ಲಿ ಅವ್ರು ನೋಡ್ತಿದ್ರೆ ಕೊಟ್ಟಿಗೆ ಗೊಬ್ಬರ ಸಹ ಕಡಿಮೆ ಕೊಟ್ಟಿದ್ದಾರೆ. ನಾವೆಲ್ಲೂ ನೋಡೋಕ್ಕಾಗಲ್ಲ. ಆರ್ಗ್ಯಾನಿಕ್ ಕಾರ್ಬನ್ ಅಂತಲೂ ಹೇಳ್ಬೋದು, ಅದು ಸಹ ಇಲ್ಲ. ನಾವು ಆರ್ಗ್ಯಾನಿಕ್ ಕಾರ್ಬನ್ ಇದೆ ಇಲ್ಲ ಅಂತ ಯಾವ ರೀತಿ ನೋಡ್ಬೋದು ಅಂತಂದರೆ, ಇಲ್ಲಿ ಯಾವುದೇ ರೀತಿಯ ಒಂದು ಜೈವಿಕ ಕ್ರಿಯೆ ಅತಿ ಹೆಚ್ಚಾಗಿ ನಡೀತಿಲ್ಲ, ಅಂದರೆ ಕಡಿಮೆ ಇದೆ. ಯಾಕಂದರೆ ನೀರು ಸಹ ಜಾಸ್ತಿ ಇದೆ, ಜೊತೆಗೆ ಇವರು ಸಾವಯವ ಅಂಶನ ಈ ಒಂದು ಗಿಡಗಳಿಗೆ ಒದಗಿಸ್ತಿಲ್ಲ. ಸೊ ಹಾಗಾಗಿ ಇಲ್ಲಿ ನಾವು ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ಅಂತ ಏನು ಹೇಳ್ತೀವಿ ಅದು ಕಡಿಮೆ ಕಾಣಿಸ್ತಿದೆ. ಇಲ್ಲಿ ನೋಡಿ, ಗಿಡ ಒಳಗಡೆ ಏನೂ ಇಲ್ಲ ಅಂತಂದರೆ ಇಲ್ಲಿ ಯಾವುದೇ ಟಿಶ್ಯೂಸ್ ಇಲ್ಲ. ಹಾಗೆ ಒಳಗಡೆ ಇರುವಂತಹ ಈ ಒಂದು ಟಿಶ್ಯೂನ ಯಾಕೆ ಈ ಥರ ಆಗಿದೆ ಅಂತಂದರೆ ಗೆದ್ಲು ಅಥವಾ ಟರ್ಮೈಟ್ಸ್ ಅಟ್ಯಾಕ್ ಆಗಿದೆ ಅಂತ ನಾವು ಹೇಳ್ಬೋದು. ಇಲ್ಲಿ ನೋಡ್ತಿರ್ಬೋದು ಏನಕ್ಕಾಗಿದೆ ಅಂತಂದರೆ ಅತಿ ಹೆಚ್ಚಾಗಿ ನೀರು ಕೊಡ್ತಿರೋ ಕಾರಣ ಟರ್ಮೈಟ್ ಅಟ್ಯಾಕ್ ಆಗಿದೆ. ಇನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೋದು, ಯಾವ ರೀತಿ ಅಂತಂದರೆ ಇದಕ್ಕೆ ನೀವು ಬೇಕಿದ್ರೆ ಇದ್ರ ಮೇಲೆ ಕೆರೋಸಿನ್ ಅಪ್ಲಿಕೇಶನ್ ಮಾಡ್ಕೋಬೋದು, ಅಥವಾ ಬೋರ್ಡೋ ಮಿಕ್ಸ್ಚರ್ ಅಂತ ಬರುತ್ತೆ, ಬೋರ್ಡೋ ಪೇಸ್ಟ್ ಅಂತ ಬರುತ್ತೆ, ಅದನ್ನು ನೀವು ಅಪ್ಲಿಕೇಶನ್ ಮಾಡ್ಕೊಂಡಾಗ ಏನಾಗುತ್ತೆ, ಈ ಟರ್ಮೈಟ್ಸ್ಗಳು ಅಲ್ಲಿ ಮಣ್ಣಿನಿಂದ ಇವನ್ನು ಕಟ್ಟೋದನ್ನ ಕಡಿಮೆ ಮಾಡ್ಕೊಳ್ಳುತ್ತೆ. ಆವಾಗ ಇದ್ರ ಅಟ್ಯಾಕ್ ಕಡಿಮೆ ಆಗುತ್ತೆ. ನಾವು ಮಣ್ಣಿನ ಭೌತಿಕ ಗುಣ ಹಾಗೂ ಜೈವಿಕ ಗುಣಗಳ ಬಗ್ಗೆ ಮಾತಾಡಿದ್ವಿ. ಹಾಗೆ ರಾಸಾಯನಿಕ ಗುಣಗಳು ಯಾವುದು ಅಂತಂದರೆ ಮಣ್ಣಿನ ರಸಸಾರ ಹಾಗೂ EC ಅಂದರೆ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. ಏನಿದ್ರದ್ದು ಅರ್ಥ ಅಂತಂದರೆ ಮಣ್ಣಿನಲ್ಲಿ ಎಷ್ಟು ಆ್ಯಸಿಡಿಟಿ ಇದೆ ಹಾಗೂ ಬೆಸಿಸಿಟಿ ಇದೆ ಅಂತ ಅರ್ಥ. ಸೊ ಈ ಮಣ್ಣಿನಲ್ಲಿ ರಸಸಾರ ಯಾವ ರೀತಿ ಇದೆ, ನ್ಯೂಟ್ರಲ್ ಇದೆಯಾ ಅಥವಾ ಯಾವುದಾದ್ರೂ ಹೆಚ್ಚಿಗೆ ಸಾಲ್ಟ್ ಕಂಟೆಂಟ್ ಇದೆಯಾ ಅಂತ ನೋಡ್ಬೋದು. ಸೊ ಇಲ್ಲಿ ನಾವು ನೋಡೋದಾದರೆ, ಸೊ ಈ ಒಂದು ತೋಟದಲ್ಲಿ pH ಇದರಲ್ಲಿ ನೋಡ್ತಿರ್ಬೋದು ರೆಡ್ ಸಾಯಿಲ್ ಅಂತಂದರೆ ಕೆಂಪು ಮಣ್ಣು ಆಗಿರೋದು ಕಾರಣ ಇಲ್ಲಿ ಒಂದು pH ಬಂದು ಒಂದು 6 ಇಂದ 7 ಒಳಗಡೆ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಏನು ಅಂತಂದರೆ ಕೆಂಪು ಮಣ್ಣಲ್ಲಿ ಅತಿ ಹೆಚ್ಚಾಗಿ ನೀವು ಮೆಟಾಲಿಕ್ ಅಯಾನ್ಸ್ ಅಂತಂದರೆ ಐರನ್ ಆಗಿರ್ಬೋದು, ಅಲ್ಯೂಮಿನಿಯಂ ಆಗಿರ್ಬೋದು, ಈ ರೀತಿಯ ಒಂದು ಸೂಕ್ಷ್ಮ ಪೋಷಕಾಂಶಗಳು ಅಂತ ನಾವೇನು ಕರಿತೀವಿ ಅದು ಇಲ್ಲಿ ಹೇರಳವಾಗಿ ನೋಡ್ಬೋದು. ಇಲ್ಲಿ ಏನು ಮಾಡಬೇಕು ಅಂತಂದರೆ pH ರಸಸಾರನ ನ್ಯೂಟ್ರಲ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೋಗೋದು ತುಂಬ ಅವಶ್ಯಕತೆ ಇರುತ್ತೆ. ಸೊ ಹಾಗಾಗಿ ಅದು ನಾವು ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಅಂತ ನಾವೇನು ಹೇಳ್ತೀವಿ ಅದನ್ನು ನೀಟಾಗಿ ಮೇಂಟೈನ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ನ ಯಾವ ರೀತಿ ಹೆಚ್ಚಿಗೆ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಅತಿ ಹೆಚ್ಚಾಗಿ ನೀವು ಸಾವಯವ ಅಂಶ ಅಂತಂದರೆ ಸಾವಯವ ತ್ಯಾಜ್ಯಗಳನ್ನ ಗಿಡಗಳಿಗೆ ಕೊಡ್ತಾ ಹೋಗಬೇಕು. ಆಗ ಇಲ್ಲಿ ಏನಾಗುತ್ತೆ, pH ಇಲ್ಲಿ ನೋಡ್ಬೋದು ಇಲ್ಲಿ ತ್ಯಾಜ್ಯಗಳಿದ್ದಾವೆ, ಆದರೆ ಸರಿಯಾಗಿ ಇದರ ನಿರ್ವಹಣೆ ಅವರು ಮಾಡಿಲ್ಲ. ಸೊ ಈ ರೀತಿಯ ಒಂದು ಸಾವಯವ ತ್ಯಾಜ್ಯಗಳನ್ನ ಗಿಡಗಳಿಗೆ ಹಾಕ್ಕೊಂಡ್ಬಿಟ್ಟು ಅವರು ನಿರ್ವಹಣೆ ಮಾಡಿಕೊಂಡು ಅಥವಾ ಈ ಒಂದು ಹಸಿರೆಲೆ ಗೊಬ್ಬರಗಳನ್ನ ಬೆಳ್ಕೊಂಡು ಈ ಒಂದು ಸಾವಯವ ಅಂಶಗಳನ್ನ ತೋಟಕ್ಕೆ ಕೊಟ್ಟಿದ್ರೆ ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ಲೆವೆಲ್ ಇನ್ಕ್ರೀಸ್ ಆಗಿ ಅಲ್ಲಿ pH ಕಂಟೆಂಟ್ ಅಂತ ನಾವೇನು ಕರಿತೀವಿ ಅದು ಸಹ ಬ್ಯಾಲೆನ್ಸ್ ಆಗಿ ಇರ್ತಿತ್ತು. ಸೊ ಈ ಪೋಷಕಾಂಶಗಳನ್ನ ಹೀರ್ಕೊಳ್ಳೋಕ್ಕೆ ನೀರಿನ ಅವಶ್ಯಕತೆ ಇದೆ. ಹಾಗಿದ್ರೆ ನೀರು ಪೋಷಕಾಂಶಗಳನ್ನು ಹೀರ್ಕೊಳ್ಳೋದ್ರಲ್ಲಿ ಯಾವ ರೀತಿ ಸಹಾಯ ಮಾಡುತ್ತೆ ಅಂತಂದರೆ, ನಾವು ಗಿಡಗಳಿಗೆ ಪೋಷಕಾಂಶಗಳು ಹೀರ್ಕೊಳ್ಳೋದು ಒಂದು ಪ್ರಾಸೆಸ್ ಅಂತ ಅಂದರೆ ಮಾಸ್ ಫ್ಲೋ ಇಂದ ಆಗುತ್ತೆ. ಇನ್ನೊಂದು ಬಂದುಬಿಟ್ಟು ಹೆಲ್ಪ್ ಮಾಡೋದು ಟ್ರಾನ್ಸ್ಪಿರೇಷನ್ ಪುಲ್ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಅತಿ ಹೆಚ್ಚಾಗಿ ನೀರಿರೋದ್ರಿಂದ ಅಲ್ಲಿ ಏನಾಗ್ತಿದೆ ಅಂತಂದರೆ ಗಿಡಗಳಲ್ಲಿ ಇವಾಗ ಸಾಲ್ಟ್ ಕಂಟೆಂಟ್ ಏನಾದರೂ ಇದ್ದರೆ ಅಲ್ಲಿ ನೀರು ಹೆಚ್ಚಾಗಿ ಕೊಟ್ಟಾಗ pH ಬ್ಯಾಲೆನ್ಸ್ ಆಗ್ತಿತ್ತು. ಬಟ್ ಇಲ್ಲಿ pH ಏನಿದೆ
ಕೆಂಪು ಮಣ್ಣಾಗಿರೋದ್ರಿಂದ pH ಒಂದು 6ರಿಂದ 7 ಇರುತ್ತೆ. ಅಲ್ಲಿ ನೀವು ಏನಂತಂದರೆ ನೀರು ಕೊಟ್ಟಾಗ ಏನಾಗುತ್ತೆ, ಅಲ್ಲಿ ಬೇಕಾಗಿರುವಂತಹ ಒಂದು ಸಾಲ್ಟ್ ಕಂಟೆಂಟ್, ಕ್ಯಾಲ್ಶಿಯಂ ಕಂಟೆಂಟ್ ಆಗಿರಬಹುದು, ಇನ್ನಿತರೆ ಸಲೈನ್ ಅಯಾನ್ಸ್ ಅಂತ ಏನು ಹೇಳ್ತೀವಿ, ನೀರು ಹೆಚ್ಚಾಗಿ ಕೊಟ್ಟಾಗ ಅದು ಲೀಚ್ ಔಟ್ ಆಗಿ ಗಿಡಗಳಿಗೆ ಸಿಗದೆ ಅಲ್ಲಿ ಕ್ಯಾಲ್ಶಿಯಂ ಕೊರತೆ ಆಗುತ್ತೆ ಹಾಗೂ ಇನ್ನಿತರ ಸಾಲ್ಟ್ಗಳ ಕೊರತೆ ಆಗಿ ಗಿಡಗಳ ಬೆಳವಣಿಗೆ ಕುಂಠಿತ ಆಗುತ್ತೆ.